ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸ್, ಹಿಂದಿನ ವೀಡಿಯೋದಲ್ಲಿ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೇನೆ. ಎಲ್ಲರೂ ನೋಡಿದ್ದಾರೆ ಅಂದ್ಕೊಳ್ತೇನೆ. ಅದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಇದೆ ಸ್ಟೂಡೆಂಟ್ಸ್. ಅದರಲ್ಲಿ ವಿತ್ ಸೊಲ್ಯೂಷನ್ಸ್ ಇದೆ. ಯಾರ್ಯಾರಿಗೆ PDF ಬೇಕು ಕೇಳಿದವರಿಗೆ ನಾನು ಸೆಂಡ್ ಮಾಡಿದ್ದೀನಿ ಆಲ್ರೆಡಿ. ಇನ್ನು ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಕೇಳಿ, ನನಗೆ ಟೆಕ್ಸ್ಟ್ ಮಾಡಿ, ನಾನು ಖಂಡಿತ ಸೆಂಡ್ ಮಾಡ್ತೇನೆ, ಆಯಿತಾ. ಈ ಒಂದು ವೀಡಿಯೋದಲ್ಲಿ ಸ್ಟೂಡೆಂಟ್ಸು ನಾನು ಕೆಮಿಸ್ಟ್ರಿಯ ನ್ಯೂಮೆರಿಕಲ್ಸ್ ಪಾರ್ಟಿಗೆ ಹೋಗ್ತಾ ಇದ್ದೇನೆ. ಅದರಲ್ಲಿ ಸೊಲ್ಯೂಷನ್ ಚಾಪ್ಟರಿಂದ ಮಾಡ್ತಾ ಇದ್ದೇನೆ. ಸೊ ಟೋಟಲ್ ನಿಮಗೆ ನಾನು ಹೇಳಿದಾಗೆ 3 ಚಾಪ್ಟರಿಂದ ನ್ಯೂಮೆರಿಕಲ್ಸ್ ಬರುತ್ತಾ. ಸೊ 9 ಮಾರ್ಕ್ಸ್ ಇರುತ್ತೆ. ಸೊ 3 ಚಾಪ್ಟರ್ಸಲ್ಲಿ ನೀವು ಚೂಸ್ ಮಾಡಬೇಕಾಗಿದ್ದು ಬರೀ 2 ಚಾಪ್ಟರ್ಸ್ ಮಾತ್ರ. 3 ಚಾಪ್ಟರ್ಸನ್ನು ಮಾಡಲಿಕ್ಕೆ ಹೋಗಬೇಡಿ, ಸುಮ್ಮನೆ ಕನ್ಫ್ಯೂಷನ್ಸ್ ಬೇಡ. ಅದಕ್ಕೋಸ್ಕರ 2 ಚಾಪ್ಟರ್ಸನ್ನು ಮಾಡಿ. ಓಕೆ, ಆ 2 ಚಾಪ್ಟರ್ಸನ್ನು ನೀವು ಯಾವುದು ಕೂಡ ಇದು ಮಾಡ್ಬೋದು. ಸೊ ನಾನೀಗ ಫಸ್ಟಿಗೆ ಸೊಲ್ಯೂಷನ್ಸನ್ನು ಮಾಡ್ತಾ ಇದ್ದೇನೆ. ಸೊಲ್ಯೂಷನ್ಸ್ ಈಸಿ ಇದೆಯಲ್ಲ ಸ್ಟೂಡೆಂಟ್ಸು. ಸೊ ಸೊಲ್ಯೂಷನ್ ಚಾಪ್ಟರಿಂದ ಮಾಡ್ತಾ ಇದ್ದೇನೆ. ಸೊಲ್ಯೂಷನ್ ಚಾಪ್ಟ್ರಲ್ಲಿ ಏನೇನು ಬರುತ್ತೆ ಅಂದರೆ ಪ್ರಾಬ್ಲಮ್ಸ್, ಸೊಲ್ಯೂಷನ್ ಚಾಪ್ಟ್ರಿಂದ ಯಾವ ಟಾಪಿಕ್ ಮೇಲೆ ಬರುತ್ತೆ ಅಂತ ಆಲ್ರೆಡಿ ನಾನು ಅದನ್ನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಸ್ಟೂಡೆಂಟ್ಸ್. ಇಲ್ಲಿದೆ ನೋಡಿ, ಸೊಲ್ಯೂಷನ್ಸಿಂದ ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ಬರುತ್ತೆ. ಅದರಲ್ಲಿ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್, ಇದ್ರ ಮೇಲೆ ಹೇಳಿದ್ದೆ. ಇವತ್ತು ನಾನು ಸೊಲ್ಯೂಷನ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೇನೆ. ಓಕೆ, ಸೇಮ್ ಕ್ವಶನ್ ಬಂದರೂ ಬರ್ಬೋದು, ಆರ್ ಎಲ್ಸ್ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗ್ಬೋದು ಸ್ಟೂಡೆಂಟ್ಸು, ಮತ್ತೆಲ್ಲ ಸೇಮ್ ಇರುತ್ತೆ. ಓಕೆ, 2 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡ್ಬೋದು ನ್ಯೂಮೆರಿಕಲಲ್ಲೇ ಸೊಲ್ಯೂಷನ್ಸಿಂದ. ಓಕೆ, ಸೊ ಏನಾದರೂ ಡೌಟ್ ಇದ್ದರೆ ನಂಗೆ ಕೇಳಿ. ಸೊ ಸ್ಟೂಡೆಂಟ್ಸ್, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224 ಅಂತ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಈ ನಂಬರ್ಗೆ ಮೆಸೇಜ್ ಮಾಡ್ಬೋದು ಅಥವಾ ಕಾಲು ಮಾಡ್ಬೋದು, ನಾನು ಹೇಳ್ತೇನೆ. PDF ಬೇಕಿದ್ದರೆ ಇದೇ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ PDF ಅನ್ನು ಸೆಂಡ್ ಮಾಡ್ತೇನೆ. ಅದೇ ರೀತಿ ಯಾರಿಗಾದರೂ KCET ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗೋದಿದ್ದರೆ, ನಿಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ, ನಿಮ್ಮ ರಿಲೇಟಿವ್ ಅಥವಾ ನೀವೇ ಯಾರಾದರೂ ಜಾಯ್ನ್ ಆಗೋದಿದ್ದರೆ ದಯವಿಟ್ಟು ಆದಷ್ಟು ಬೇಗ ಈ ನಂಬರ್ಗೆ ಮೆಸೇಜ್ ಹಾಕಿ, ನಾನು ನಿಮಗೆ ಗೂಗಲ್ ಫಾರ್ಮ್ನ ಲಿಂಕ್ ಕಳಿಸ್ತೇನೆ, ಫಿಲ್ ಮಾಡಿ. ಸೊ ದ್ಯಾಟ್ ನೆಕ್ಸ್ಟ್ ಗ್ರೂಪ್ ಕ್ರಿಯೇಟ್ ಮಾಡ್ತೇವೆ. ಅದರಿಂದ ಮತ್ತೆ ಫರ್ದರ್ ಕಮ್ಯುನಿಕೇಷನ್ ಕಂಟಿನ್ಯೂ ಮಾಡ್ತೇವೆ, ಆಯಿತಾ. ಸೊ ಅಲ್ಲೂ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಡಿಸ್ಕಸ್ ಮಾಡ್ತೇವೆ. KCETಗೆ ಇಂಪಾರ್ಟೆಂಟ್ ಟಾಪಿಕ್ಸು, KCET ಹೇಗೆ ಕ್ರ್ಯಾಕ್ ಮಾಡಬೇಕು, ಆ್ಯಂಡ್ ಆ ಟೈಮನ್ನು ಹೇಗೆ ನಾವು ಇದು ಮಾಡ್ಕೊಳ್ಬೇಕು, ಶಾರ್ಟ್ಕಟ್ ಟ್ರಿಕ್ಸ್ ಏನು, ಎಲಿಮಿನೇಷನ್ ಟೆಕ್ನಿಕ್ ಏನು, ಇದೆಲ್ಲದನ್ನು ಹೇಳಿಕೊಡ್ತೇವೆ. ವಿದ್ದು ಏನೇನು ಇದಿದೆಯಲ್ಲ ಸಿಲೆಬಸ್, ಅದನ್ನು ಕಂಪ್ಲೀಟ್ ಮಾಡ್ತೇವೆ. ಓಕೆ, ಈಗ ಮುಂದೆ ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸು. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಸೊಲ್ಯೂಷನ್ಸಿಂದ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅಂತ ನಾನು ನಿಮಗೆ ಫುಲ್ ಕಂಪ್ಲೀಟ್ ಕ್ವಶನ್ಸನ್ನು ಬರೆಯೋದಿಲ್ಲ ಸ್ಟೂಡೆಂಟ್ಸು, ಒಂದಷ್ಟು ನಿಮ್ಗೆ ಐಡಿಯಾ ಕೊಡ್ತಾ ಇದ್ದಾರೆ ಸೊಲ್ಯೂಷನ್ಸು. ಇದು ಸೇಮ್ ಕ್ವಶನ್ ಬರದೇ ಇರ್ಬೋದು, ಬಟ್ ಸೇಮ್ ಟೈಪ್ ಕ್ವಶನ್ಸ್ ಬರುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಸೇಮ್ ಎಕ್ಸಾಕ್ಟ್ಲಿ ಆ್ಯಸ್ ಇಟ್ ಈಸ್ ಇದೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಸೇಮ್ ಟೈಪ್ ಕ್ವಶನ್ಸ್ಗಳು ಬರುತ್ತೆ, ಕಾಣಿಸುತ್ತಲ್ಲ, ಏನು ಪ್ರಾಬ್ಲಮ್ ಇಲ್ಲಲ್ಲ. ಓಕೆ, ಸೊಲ್ಯೂಷನ್ಸಿಂದ ನಾನು ಹೇಳ್ತಾ ಇರೋದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಇದೆಲ್ಲ ಬರುತ್ತಾ. ಓಕೆ, ಸೇಮ್ ಟೈಪ್ ಕ್ವಶನ್ ಬರುತ್ತೆ. ಇಲ್ಲಿ ನೋಡಿ, ಕೊಲಿಗೇಟಿವ್ ಪ್ರಾಪರ್ಟಿ ಮತ್ತು ಅದು ಫಸ್ಟು ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ನಾನು ಹೇಳಿದ್ದೆಲ್ಲ, ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ಬರುತ್ತಾ. ಕೊಲಿಗೇಟಿವ್ ಪ್ರಾಪರ್ಟಿ ಆಫ್ ಡೈಲ್ಯೂಟ್ ಸೊಲ್ಯೂಷನ್ ಅಂತ. ಅದರಲ್ಲಿ ನೋಡಿ, ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಸಿನ್ ಎಟ್ ಸರ್ಟನ್ ಟೆಂಪರೇಚರ್. ಈಗ ನೋಡಿ, ಈ ಥರ ಕೊಟ್ಟಿರ್ತಾರೆ, ವೇಪರ್ ಪ್ರೆಷರ್ ಆಫ್ ಅ ಬೆನ್ಸಿನ್ ಅಂತ ಕೊಟ್ಟಿರ್ತಾರೆ. ನಾನಿದು ಸೊಲ್ಯೂಷನ್ ಕೊಡೋದಿಲ್ಲ, ಸೊಲ್ಯೂಷನ್ ನೀವೇ ಮಾಡಬೇಕು. ಒಂದ್ಸರಿ ನೋಡ್ಕೊಳ್ಳಿ, ಡೌಟ್ ಇದ್ದರೆ ನಂಗೆ ಕೇಳಿ ಅಷ್ಟೇ. ಓಕೆ, ಎಟ್ ಅ ಸರ್ಟನ್ ಟೆಂಪರೇಚರ್ ಕೊಟ್ಟಿರ್ತಾರೆ. ಎಟ್ ಅ ಸರ್ಟನ್ ಟೆಂಪರೇಚರ್ ಕೊಟ್ಟಿಲ್ಲ ಅಂದರೆ ಇದು ಕೊಟ್ಟಿದ್ದಾರೆ, ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ. ಎಷ್ಟಂತ 0.850 ಬಾರ್. ಆ್ಯಂಡ್ ಅ ನಾನ್ ವಾಲಟೈಲ್ ಲಿಕ್ವಿಡ್, ನಾನ್ ಇಲೆಕ್ಟ್ರೋಲೈಟ್ ಸಾಲಿಡ್ ವೇಯಿಂಗ್, ಲಿಕ್ವಿಡ್ ಅಲ್ಲ ಸಾಲಿಡ್ ವೇಯಿಂಗ್ 0.5 ಗ್ರಾಮ್ added to 39.0 ಗ್ರಾಮ್ ಆಫ್ ಬೆನ್ಸಿನ್ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಏನು ಮೋಲಾರ್ ಮಾಸ್ ಕೊಟ್ಟಿದ್ದಾರೆ, ಮೋಲಾರ್ ಮಾಸ್ ಅವರೇ ಕೊಟ್ಟಿರ್ತಾರೆ, 78 ಗ್ರಾಮ್ ಪರ್ ಮೋಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಕ್ವಶನ್, ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ದೆನ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ದೆನ್ ಈಸ್ 0.845 ಬಾರ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್, ವಾಟ್ ಈಸ್ ದ ಮೋಲಾರ್ ಮಾಸ್ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಇಲ್ಲಿ ಕೇಳಿದ್ದು ವಾಟ್ ಈಸ್ ದಿ ಮೋಲಾರ್ ಮಾಸ್ ಆಫ್ ಸಾಲಿಡ್ ಸಬ್ಸ್ಟೆನ್ಸ್ ಅಂತ ಕೇಳ್ತಾರೆ ಅಷ್ಟೇ. ವಾಟ್ ಈಸ್ ದ ಮೋಲಾರ್ ಮಾಸ್ ಆಫ್ ಸಾಲಿಡ್ ಆರ್ ಸಾಲಿಡ್ ಸಬ್ಸ್ಟೆನ್ಸ್. ಇದೊಂದು ಕ್ವಶನ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್, ನಾನು ಕ್ವಶನ್ ಮಾತ್ರ ಬರೀತಾ ಇರೋದು, ಆನ್ಸರ್ನ ನೀವೇ ಮಾಡಿ. ಓಕೆ, ಡೌಟ್ ಇದ್ದರೆ ಕೇಳಿ ಅಷ್ಟೇ. ವೇಪರ್ ಪ್ರೆಷರ್ ಆಫ್ ಅ ಪ್ಯೂರ್ ವಾಟರ್, ವೇಪರ್ ಪ್ರೆಷರ್ ಕೊಟ್ಟಿರ್ತಾರೆ ಯಾವುದ್ರದ್ದು, ವಾಟರ್ ಇದು
ಎಷ್ಟಂತೆ ಎಟ್ 298 ಕೆಲ್ವಿನ ಟೆಂಪರೇಚರ್ ಕೊಟ್ಟಿದ್ದಾರೆ. ಈಸ್ 23.8 mmHg ಅಂತ ಹೇಳ್ತಾ ಇದ್ದಾರೆ. 50 ಗ್ರಾಮ್ ಆಫ್ ಯೂರಿಯಾ 50 ಗ್ರಾಮ್ ಆಫ್ ಯೂರಿಯಾ NH2CO NH2 ಅಲ್ಲ ಯೂರಿಯಾ NH2CO NH2 ಈಸ್ ಡಿಸಾಲ್ವ್ಡ್ ಇನ್ 850 ಗ್ರಾಮ್ ಆಫ್ ವಾಟರ್. ಆಯಿತಾ, ಇಲ್ಲಿ ಟೆಂಪರೇಚರ್ ಕೊಟ್ಟಿದ್ದಾರೆ ಆ್ಯಂಡ್ ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ. ಯಾವುದ್ರ ಎಷ್ಟರಲ್ಲಿ ಡಿಸಾಲ್ವ್ ಆಗ್ತಾ ಇದೆ? 850 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ವೇಪರ್ ಪ್ರೆಷರ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ವೇಪರ್ ಪ್ರೆಷರ್ ಆಫ್ ವಾಟರ್ ಫಾರ್ ದಿಸ್ ಸೊಲ್ಯೂಷನ್. ವೇಪರ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಆ್ಯಂಡ್ ಇಟ್ಸ್ ರಿಲೇಟಿವ್ ಲೋವರಿಂಗ್ RLVP ರಿಲೇಟಿವ್ ಲೋವರಿಂಗ್ ಎರಡನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಸ್ಟೂಡೆಂಟ್ಸ್. ವೇಪರ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಿ ಕೇಳ್ತಾರೆ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ ಕ್ಯಾಲ್ಕುಲೇಟ್ ದಿ ವೇಪರ್ ಪ್ರೆಷರ್ ಆಫ್ ವಾಟರ್ ಫಾರ್ ದಿಸ್ ಸೊಲ್ಯೂಷನ್ ಆ್ಯಂಡ್ ಇಟ್ಸ್ ರಿಲೇಟಿವ್ ಲೋವರಿಂಗ್ ವೇಪರ್ ಪ್ರೆಷರ್ ಅಂತ ಕೇಳಿದ್ದಾರೆ. ಓಕೆ, ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಥರ್ಡ್ ಕ್ವಶನ್ ನೋಡಿ, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಕೊಟ್ಟಿದ್ದಾರೆ. ಎಷ್ಟಂತ ಕೊಟ್ಟಿದ್ದಾರೆ? 353.23 ಕೆಲ್ವಿನ್. ವೆನ್ 1.80 ಗ್ರಾಮ್ ಆಫ್ non-volatile solute was dissolved in 90 gram of benzene. 90 gram of benzene. Okay, ಬಾಯ್ಲಿಂಗ್ ಪಾಯಿಂಟ್ ಈಸ್ ರೇಸ್ಡ್ ಟು. ಬಾಯ್ಲಿಂಗ್ ಪಾಯಿಂಟನ್ನು ರೇಸ್ ಮಾಡಿದಾರಂತೆ. ಬಾಯ್ಲಿಂಗ್ ಪಾಯಿಂಟ್ ಈಸ್ ರೇಸ್ಡ್ ಟು 354.11 ಕೆಲ್ವಿನ್. ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್. ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಇದು ಕೇಳಿದ್ದಾರೆ ಸರ್ ಸ್ಟೂಡೆಂಟ್ಸ್. ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಅ ಸೊಲ್ಯೂಟ್. ಇದು ಥರ್ಡ್ ಕ್ವಶನ್ ಸ್ಟೂಡೆಂಟ್ಸ್. ಆಯಿತಾ, ಇದು ಥರ್ಡ್ ಕ್ವಶನ್ನು. ಇನ್ನು ಫೋರ್ತ್ ಕ್ವಶನ್ನು 18 ಗ್ರಾಮ್ ಆಫ್ ಬೆನ್ಸಿನ್. ಇದೆಲ್ಲ ಟ್ರೈ ಮಾಡಿ, ಇಂಪಾರ್ಟೆಂಟ್ ಕ್ವಶನ್ ಇದು. 18 ಗ್ರಾಮ್ ಆಫ್ ಗ್ಲೂಕೋಸ್. ಇದೇನಾಗುತ್ತೆ ಹೇಳಿ? H12O6 ಅಲ್ಲ, C6H12O6 ಅಲ್ಲ. ಈಸ್ ಡಿಸಾಲ್ವ್ಡ್ ಇನ್ 1 kg ಆಫ್ ವಾಟರ್ in a saucepan at what temperature will water boil at 1.013 bar. kb for water is 0.52 ಕೆಲ್ವಿನ್ kg per mole. ಸ್ಟೂಡೆಂಟ್ಸ್ ಇದು ಕೆಲ್ವಿನ್ kg per mole. ಓಕೆ, 18 ಗ್ರಾಮ್ ಆಫ್ ಗ್ಲೂಕೋಸ್ C6H12O6 is dissolved in 1 kg of water in saucepan at what temperature ಅಂತ ಕೇಳಿದ್ದವರು. ಓಕೆ, ಅದೇ ಥರ ಇದರಲ್ಲಿ ಫಿಫ್ತ್ ಕ್ವಶನ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಟ್ 750 mmHg ಈಸ್ 99.63 ಡಿಗ್ರಿ ಸೆಲ್ಸಿಯಸ್. ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಅಲ್ವಾ? ಹೌ ಮೆನಿ ಸುಕ್ರೋಸ್ ಈಸ್ ಟು ಬಿ added to 500 gram of water such that it boils at 100 degree Celsius. Boiling point of water at 750 mmHg. Mercury is 99.63 degrees Celsius. How many sucrose is to be added? To 500 gram of water such that it boils at 100 degrees Celsius. ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಸಿಕ್ಸ್ತ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. 1.00 ಗ್ರಾಮ್ ಆಫ್ ನಾನ್ ಎಲೆಕ್ಟ್ರೋಲೈಟ್ solute
dissolved in 50 gram of benzene lowered the freezing point of benzene by 0.40 Kelvin. The freezing point of, next question ನೋಡಿ ಅದರಲ್ಲೇ, the freezing point depression constant ಕೊಟ್ಟಿದ್ದಾರೆ ಈಸ್ ಯಾವುದ್ರದ್ದು 5.12 ಕೆಲ್ವಿನ್ kg per mole. ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್, ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್. ಓಕೆ, ಇದು 6th ಪ್ರಾಬ್ಲಮ್. 7th ಪ್ರಾಬ್ಲಮ್, 45 ಗ್ರಾಮ್ ಆಫ್ ಇಥಿಲೀನ್ ಗ್ಲೈಕಾಲ್ ಅಂತ ಹೇಳಿದ್ರೆ ಅದರದ್ದು C2H6O2 ಆಗುತ್ತೆ. C2H6O2 ಈಸ್ ಮಿಕ್ಸ್ಡ್ ವಿತ್ 600 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ಏನಂತ ಕೇಳ್ತಾರೆ ಇದರಲ್ಲಿ, ಕ್ಯಾಲ್ಕುಲೇಟ್ ಫಸ್ಟ್ ಒನ್ ಫ್ರೀಸಿಂಗ್ ಪಾಯಿಂಟ್ ಆಫ್ FP and the freezing point depression, and the second one is freezing point of the aqueous solution. Freezing point of depression, freezing point of the solution. ಇದು ಕೇಳ್ತಾರೆ. 45 ಗ್ರಾಮ್ ಆಫ್ ಇಥಿಲಿನ್ ಗ್ಲೈಕಾಲ್ ಇಸ್ ಮಿಕ್ಸ್ಡ್ ವಿತ್ 600 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಡಿಪ್ರೆಷನ್, ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಅಂತ ಕೇಳ್ತಾರೆ. ಓಕೆ, ಇದು ಯಾವ ಚಾಪ್ಟರಿಂದ? ಸೊಲ್ಯೂಷನ್ಸಿಂದ. ಇನ್ನೆರಡು ಕ್ವಶನ್ಸ್ ಇದೆ, 1 2 ಇನ್ನೂ ತುಂಬ ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್, ಆಯಿತಾ? ಇದು ನಂದು ಇದರಿಂದ ಹೇಳ್ತಾ ಇರೋದು, ಯಾವುದು ಫಸ್ಟ್ ನಿಮ್ಮದು ಕೊಲಿಗೇಟಿವ್ ಪ್ರಾಪರ್ಟಿಯಿಂದ ಹೇಳ್ತಾ ಇರೋದು. ಎಷ್ಟು ಕ್ವಶನ್ಸ್ ಆಯ್ತು ಇಲ್ಲಿ? 7 ಆಯ್ತಲ್ಲ ಕೊಲಿಗೇಟಿವ್ ಪ್ರಾಪರ್ಟಿಯಿಂದ. ನೆಕ್ಸ್ಟು 8th one ನೋಡಿ, ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ calculate the osmotic pressure of Pascal in Pascal exerted by a solution prepared by dissolving 1.0 gram of polymer of molar mass 185,000 in 450 ml of water at 37 degrees Celsius. Okay, calculate the osmotic pressure in a Pascal exerted by a solution prepared by a dissolving 1.0 gram of polymer of molar mass of 185,000 1,85,000 in 450 ml of water at 37 degrees Celsius. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದೇ ಥರ ಇನ್ನೂ ಇದೆ ಸ್ಟೂಡೆಂಟ್ಸ್. ಇನ್ನೊಂದು 2 ಗ್ರಾಮ್ ಆಫ್ ಬೆನ್ಸೋಯಿಕ್ ಆ್ಯಸಿಡ್ ಡಿಸಾಲ್ವ್ಡ್ ಇನ್ 25 ಗ್ರಾಮ್ ಆಫ್ ಬೆನ್ಸಿನ್. ಇದು ನೋಡಿ, 2 ಗ್ರಾಮ್ ಆಫ್ ಬೆನ್ಸೋಯಿಕ್ ಆ್ಯಸಿಡ್ dissolved in 25 gram of benzene shows a depression in freezing point, equal to 1.62 Kelvin. Then molar depression constant for benzene is
4.9 kilo kg per mole. Find the molar mass of benzoic acid. Find the molar mass of benzoic acid. ಇದಿಷ್ಟು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾವುದರಿಂದ ನಾನು ಹೇಳ್ತಾ ಇರೋದು, ಇದು ಕೊಲಿಗೇಟಿವ್ ಪ್ರಾಪರ್ಟಿ. ಇದರಲ್ಲಿ ಟೋಟಲ್ 2 ಕ್ವಶನ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಈ ಚಾಪ್ಟರಿಂದ ಸೊಲ್ಯೂಷನ್ಸಿಂದ 2 ಕ್ವಶನ್ ಬರುತ್ತೆ. ಇದಿಷ್ಟು ಕೊಲಿಗೇಟಿವ್ ಪ್ರಾಪರ್ಟಿಯಿಂದ ಆಯ್ತು ಸ್ಟೂಡೆಂಟ್ಸ್. ನೆಕ್ಸ್ಟ್ ವ್ಯಾಂಟ್ ಆಫ್ ಫ್ಯಾಕ್ಟರಿಂದ ಒಂದು ಕೇಳ್ಬೋದು, ಅದರಿಂದ ಒಂದು ಹೇಳ್ತಾರೆ ನೋಡಿ. ಅಂದರೆ ಇದೇ ವ್ಯಾಲ್ಯೂ ಬರದೇ ಇರ್ಬೋದು ಸ್ಟೂಡೆಂಟ್ಸ್, ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು, ಬಟ್ ಆಲ್ಮೋಸ್ಟ್ 90% ಇದೇ ಟೈಪ್ ಕ್ವಶನ್ಸ್ ಬಂದಿರುತ್ತೆ ವ್ಯಾಂಟ್ ಆಫ್ ಫ್ಯಾಕ್ಟರಿಂದ. ಅಂದರೆ ಎಲ್ಲದು 0.6 ml ಆಫ್ ಎಸಿಟಿಕ್ ಆ್ಯಸಿಡ್, 0.6 ml ಆಫ್ acetic acid, CH3COH, acetic acid, CH3COH ಇದು having density 1.06 gram mole per liter is dissolved in 1 liter of 1.6 gram milliliter ಸ್ಟೂಡೆಂಟ್ಸ್. ಇದು ಡಿಸಾಲ್ವ್ಡ್ ಇನ್ ಲೀಟರ್, ಒನ್ ಲೀಟರ್, ಬಿಕಾಸ್ ಇದೆಲ್ಲ ಲೀಟರ್ಲಿ ಇದೆಯಲ್ಲ. 1 ಲೀಟರ್ ಆಫ್ ವಾಟರ್, ಇದು ಮಿಲಿಲೀಟರ್, 1 ಲೀಟರ್ ಆಫ್ ವಾಟರ್. ನೆಕ್ಸ್ಟು ದ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಬ್ಸರ್ವ್ಡ್ ಫಾರ್ ದಿಸ್ ಸ್ಟ್ರೆಂತ್ ಆಫ್ ಆ್ಯಸಿಡ್, for this strength of acid was 0.0205 degrees Celsius. Calculate Van't Hoff factor. ವ್ಯಾಂಟ್ ಆಫ್ ಫ್ಯಾಕ್ಟರ್ ಆಯಿತಾ. ಇದು ವ್ಯಾಂಟ್ ಆಫ್ ಫ್ಯಾಕ್ಟರ್ ಮೇಲೆ ಹೇಳ್ತಾ ಇರೋದು ಇಂಪಾರ್ಟೆಂಟ್ ಕ್ವಶನ್ ಇದು. ಅದಾದಮೇಲೆ ರೌಲ್ಟ್ಸ್ ಲಾ ಆಫ್ ಬೈನರಿ ಲಿಕ್ವಿಡ್ ಮಿಕ್ಸ್ಚರ್ ಕೇಳ್ಬೋದು, ರೌಲ್ಟ್ಸ್ ಲಾ ಮೇಲೆ ಆಯಿತಾ. ನೆಕ್ಸ್ಟ್ ಯಾವುದು, ರೌಲ್ಟ್ಸ್ ಲಾ. ರೌಲ್ಟ್ಸ್ ಲಾ ಆಫ್ ಬೈನರಿ ಲಿಕ್ವಿಡ್ ಇದರಲ್ಲಿ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಲಿಕ್ವಿಡ್, ವೇಪರ್ ಪ್ರೆಷರ್ ಆಫ್ pure liquid A and B are 450 and 700 mm Hg respectively. A ಮತ್ತು B ಕೊಟ್ಟಿದ್ದಾರೆ. at 350 Kelvin find out the composition of the composition of the liquid mixture if total vapor pressure is 600 mm Hg. Also find the composition of ವೇಪರ್ ಫೇಸ್. ಇದು ಇಂಪಾರ್ಟೆಂಟ್ ರೌಲ್ಟ್ಸ್ ಲಾ ಅಲ್ಲಿ. ರೌಲ್ಟ್ಸ್ ಲಾ ಅಲ್ಲಿ ಇನ್ನೊಂದು ಕ್ವಶನ್ ಇದೆ, ವೇಪರ್ ಪ್ರೆಷರ್ ಆಫ್ ಕ್ಲೋರೋಫಾರ್ಮ್. ವೇಪರ್ ಪ್ರೆಷರ್ ಆಫ್ ಕ್ಲೋರೋಫಾರ್ಮ್ ಅಂದರೆ CHCl3 ಅಲ್ಲ. ವೇಪರ್ ಪ್ರೆಷರ್ ಆಫ್ ಕ್ಲೋರೋಫಾರ್ಮ್ CHCl3. ವೇಪರ್ ಪ್ರೆಷರ್ ಆಫ್ ಕ್ಲೋರೋಫಾರ್ಮ್ ಆ್ಯಂಡ್ ಡೈಕ್ಲೋರೋಮೀಥೇನ್. ಡೈಕ್ಲೋರೋಮೀಥೇನ್ ಅಂದರೆ CH2 Cl2. ಓಕೆ, CH2Cl2 at 298 Kelvin. at 298 Kelvin ಆರ್ ಎಷ್ಟು ಕೊಟ್ಟಿದ್ದಾರೆ, 200 mm Hg ಆ್ಯಂಡ್ 415 mm Hg respectively. Calculate the vapor pressure. Calculate the vapor pressure. Calculate the vapor pressure of the
solution prepared by mixing 25.5 gram of CHCl3 and 40 gram of CH2Cl2 at 298 Kelvin. ಇದು ಯಾವುದರಿಂದ ರೋಲ್ಸ್ ಲಾ ಆಫ್ ಬೈನರಿ. ಇನ್ನು ಬಿಟ್ಟರೆ ನಿಮಗೆ ಮೊಲಾಲಿಟಿ ಹೆನ್ರಿಸ್ ಲಾ ಇಂದಳು ಕೇಳ್ಬೋದು ಸ್ಟೂಡೆಂಟ್ಸ್. ಹೆನ್ರಿಸ್ ಲಾ ಇಂದ ಒಂದು ಕೊಡ್ತೇನೆ ನೋಡ್ಕೊಳ್ಳಿ. ಹೆನ್ರಿಸ್ ಲಾ ಇಂದ ನೋಡಿ, H2S a non toxic gas with rotten egg like smell is used for qualitative analysis. If solubility of H2S in water at STP standard temperature pressure is 0.195 m. Calculate Henry's law ಕಾನ್ಸ್ಟೆಂಟ್. ಇದು ಹೆನ್ರೀಸ್ ಲಾ ಮೇಲೆ. ಓಕೆ, ಇದು ಬಿಟ್ಟರೆ ನಿಮಗೆ ಮೊಲಾರಿಟಿ ಮೋಲ್ ಫ್ರ್ಯಾಕ್ಷನ್ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಆಯಿತಾ, ಇದು ಲಾಸ್ಟ್ ಒನ್ ಮೊಲಾರಿಟಿ ಮೋಲ್ ಫ್ರ್ಯಾಕ್ಷನ್. ಯಾವುದ್ರ ಮೇಲೆ ಮತ್ತೆ ನಿಮಗಿನ್ನು ಮೊಲಾರಿಟಿ ಮೋಲ್ ಫ್ರ್ಯಾಕ್ಷನ್ ಇದು ಲಾಸ್ಟ್. ಇದರಲ್ಲೊಂದು 3 ಕ್ವಶನ್ ಇದೆ ಸ್ಟೂಡೆಂಟ್ಸ್. ಇದಿಷ್ಟನ್ನು ಕಲ್ತ್ಕೊಂಡು ಹೋಗಿ 2 ಆರಾಮ್ಸೆ ಅಟೆಂಡ್ ಮಾಡ್ಬೋದು. 6 ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಇಂಪಾರ್ಟೆಂಟು ಕ್ಯಾಲ್ಕುಲೇಟ್ ಮೊಲಾಲಿಟಿ. ಇದರಲ್ಲಿ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗ್ಬೋದು ಸ್ಟೂಡೆಂಟ್ಸ್. ಕ್ಯಾಲ್ಕುಲೇಟ್ ಮೊಲಾಲಿಟಿ ಆಫ್ 2.5 ಗ್ರಾಮ್ ಆಫ್ ಅಥನೋಯಿಕ್ ಆ್ಯಸಿಡ್, 2.5 ಗ್ರಾಮ್ ಆಫ್ ಈಥೆನೋಯಿಕ್ ಆ್ಯಸಿಡ್ CH3COOH ಇನ್ 75 ಗ್ರಾಮ್ ಆಫ್ ಬೆನ್ಝೆನ್. ಇದು ಕೇಳ್ಬೋದು. ಸೆಕೆಂಡ್ ಕ್ವಶನ್ ನೋಡಿ, ಕ್ಯಾಲ್ಕುಲೇಟ್ ಮೊಲಾಲಿಟಿ ಇಲ್ಲಿ. ಹಾಗೆ ಕ್ಯಾಲ್ಕುಲೇಟ್ ಮೊಲಾರಿಟಿ ಆಫ್ ಅ ಸೊಲ್ಯೂಷನ್ ಕಂಟೈನಿಂಗ್ 5 ಗ್ರಾಮ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ 450 ml ಸೊಲ್ಯೂಷನ್. ಇದರಲ್ಲಿ ವ್ಯಾಲ್ಯೂಸ್ ಎಲ್ಲ ಆಚೆ ಚೇಂಜ್ ಆಗ್ಬೋದು, ಸಣ್ಣ ಪುಟ್ಟ ಬೇರೆ ಕೇಳ್ಬೋದು ಅಷ್ಟೇ. ಥರ್ಡ್ ಒನ್, ಕ್ಯಾಲ್ಕುಲೇಟ್ ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ C2H6O2 in a solution containing 20% of C2H6O2 by mass. ಕ್ಯಾಲ್ಕುಲೇಟ್ ಮೋಲ್ ಫ್ರ್ಯಾಕ್ಷನ್. ಆಯಿತಾ, ಇದು ಮೊಲಾರಿಟಿ ಮೋಲ್ ಫ್ರ್ಯಾಕ್ಷನ್. ಇವು ಇದ್ರ ಮೇಲೆ 3 ಕ್ವಶನ್. ಟೋಟಲ್ ಇಷ್ಟು ಕ್ವಶನ್ ಇದೆ ಸ್ಟೂಡೆಂಟ್ಸ್. ಇದು 6 ಮಾರ್ಕ್ಸ್ ಟೋಟಲ್ ಬರುತ್ತೆ ನಿಮಗೆ. ಇವೆರಡು ಕರೆಕ್ಟ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಇದಿಷ್ಟು 3, 4, 5, 6, 7, 8, 9, 10, 11, 12, 13, 14, 15, 16 ಕ್ವಶನ್ಸ್ ಇದೆ. ಟೋಟಲ್ ನಾನು 16 ಕ್ವಶನ್ಸ್ ಕೊಟ್ಟಿದ್ದೇನೆ. ಇದಿಷ್ಟು ಕಲಿತ್ರೆ ನೀವು ಸೊಲ್ಯೂಷನಲ್ಲಿ ನಿಮಗೆ 6 ಮಾರ್ಕ್ಸ್ ಅಂತ ಪಕ್ಕ ಫಿಕ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಆಯಿತಾ, ವ್ಯಾಲ್ಯೂಸ್ ಎಲ್ಲ ಸಣ್ಣ ಪುಟ್ಟದ ಆಚೆ ಆಗ್ಬೋದು, ಬಟ್ ಕ್ವಶನ್ ಟೈಪ್ ಎಲ್ಲ ಸೇಮ್ ಇರುತ್ತೆ. ಓಕೆ, ಇದೆಲ್ಲದು ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ನು ತೊಗೊಂಡಿದ್ದೇನೆ ಯಾವುದರಿಂದ ಸೊಲ್ಯೂಷನ್ಸ್ ಇಂದ. ಇದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ಚಾಪ್ಟ್ರಿಗೆ ಬರ್ತೇನೆ. ಅದರಲ್ಲಿ ಯಾವ್ದಾದ್ರು 1 ಚಾಪ್ಟರ್ ತೊಗೊಳ್ಳಿ, 3 ಓದಬೇಡಿ. ಅದ್ರ 2 ಚಾಪ್ಟರ್ಸ್ ಓದಿ ಸಾಕು, ಬಟ್ ಓದಿದ್ದನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಆಯಿತಾ, ಮತ್ತು ಸ್ಟೂಡೆಂಟ್ಸ್ ಇದು ತುಂಬ ಸ್ಲೋ ಆಗಿದೆ ಅಂತ ಅಂದ್ಕೊಂಡ್ರೆ ನೀವು ಬೇಕಾದ್ರೆ 1.5ನಲ್ಲಿ ಇಟ್ಕೊಂಡು ಪ್ಲೇಬ್ಯಾಕ್ ಸ್ಪೀಡನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡ್ಕೊಳ್ಳಿ, ಹಾಗೇನು ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ತುಂಬ ಸ್ಲೋ ಆಗಿದೆ ಅಂತ ಅನಿಸಿದರೆ ಪ್ಲೇಬ್ಯಾಕ್ ಸ್ಪೀಡನ್ನು ಸ್ವಲ್ಪ ಜಾಸ್ತಿ ಮಾಡಿ 1.5ಅಲ್ಲಿ ಇಟ್ಕೊಂಡು ನೋಡಿ. ಓಕೆ, ಸೊ ಯಾಕಂದರೆ ಎಕ್ಸಾಮ್ ಟೈಮ್ ಇದೆ ನಿಮಗೆ 15th ಇರೋದು, ಬಟ್ ಸ್ಟಿಲ್
ಸ್ಲೋ ಆಗಿದೆ ಅಂದ್ಕೊಂಡ್ರೆ ನಾನು, ಯಾಕಂದರೆ ಎಲ್ಲ ಕ್ವಶನ್ಸನ್ನ ಬರೆದಿದ್ದೇನೆ. ಓಕೆ, ಇದೆಲ್ಲ ಕ್ವಶನ್ಸು ನೀವು ನೋಡಿ ಒಂದು ಸತಿ ಎಲ್ಲದನ್ನು ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್, ನೀವೇ ಸಾಲ್ವ್ ಮಾಡಿ. ನಾನು ಯಾಕೆ ಸಾಲ್ವ್ ಮಾಡಲಿಲ್ಲ ಹೇಳಿದ್ರೆ ನೀವು ಸಾಲ್ವ್ ಮಾಡಿ ಡೌಟ್ ಇದ್ದರೆ ನನ್ನ ಕೇಳಿ, ಆಯಿತಾ? ಸರಿ, ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನ್ಯೂಮರಿಕಲ್ಸನ್ನು ಅಪ್ಲೋಡ್ ಮಾಡ್ತಾನೆ. ಅಲ್ಲಿ ಕೆಮಿಸ್ಟ್ರಿ ಆಲ್ಮೋಸ್ಟ್ ನಿಮ್ಮದು 1 ಮಾರ್ಕ್ಸ್ ಬಿಟ್ಟರೆ ಮತ್ತೆ ಎಲ್ಲದೂ ಆಲ್ಮೋಸ್ಟ್ ಮಾಡಿದ್ದೇನೆ ನಾನು. 2, 3, 5 ಮಾರ್ಕ್ಸ್ ಎಲ್ಲದೂ ಮಾಡಿದ್ದೇನೆ. ಸೊ 1 ಮಾರ್ಕ್ಸ್ ಇದೊಂದು ಇದು ಮಾಡ್ತೇನೆ ನಾನು, 1 ಮಾರ್ಕ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅದಕ್ಕೂ ಕೂಡ ಒಂದು PDF ಆರ್ ಒಂದು ವೀಡಿಯೋನ ಮಾಡ್ತೇನೆ, ಆಯಿತಾ? ಸೊ ಯಾರಿಗಾದರೂ KCET ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಬೇಕಿದ್ರೆ ದಯವಿಟ್ಟು ಬೇಗ ಸೇರಿ, ಬೇಗ ಜಾಯ್ನ್ ಆಗಿ, ಆಯಿತಾ? ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ದೂರದಲ್ಲಿರೋರಿಗೆ ಇದನ್ನು ಶೇರ್ ಮಾಡಿ, ಆದಷ್ಟು ಜನರಿಗೆ ಇದನ್ನು ರೀಚ್ ಆಗೋಂಗೆ ಮಾಡಿ, ಯಾಕಂದರೆ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಎಕ್ಸಾಮಿಗೆ. ಮತ್ತು ಈ ಒಂದು ವೀಡಿಯೋನ ಇಲ್ಲಿಗೆ ಇದು ಮಾಡ್ತಾ ಇದ್ದೇನೆ, ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಿಖಿಲೇಶ್ ಈಸ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಶುಭ ದಿನ.